विज्ञानरोचिपरिपूरितान्तर्बाह्याण्डकोशं हरितोपलाभं तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत् स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तये तं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು 19ನೇ ಶ್ಲೋಕ. ತತಯೇನಂ ಗುರುರ್ಜ್ಞಾತ್ವಾ ಜ್ಞಾತಜ್ಞೇಯಚತುಷ್ಟಯಂ ದೈತ್ಯೇಂದ್ರಂ ದರ್ಶಯಾಮಾಸ ಮಾತೃಮೃಷ್ಟಂ ಅಲಂಕೃತಂ. ಪ್ರಹ್ಲಾದ ಗುರುಕುಲದಲ್ಲಿ ಆ ಗುರುಗಳು ನಾನಾ ವಿಧವಾದ ಉಪಾಯಗಳಿಂದ ಅವನನ್ನು ಹೆದರಿಸ್ತಾ ಕೇವಲ ಧರ್ಮ ಅರ್ಥ ಕಾಮ ಎಂಬ ತ್ರಿವರ್ಗವನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರವನ್ನು ಮಾತ್ರ ಅವರು ಉಪದೇಶ ಮಾಡಿದ್ರು. ಅದಾದ ನಂತರ ಪ್ರಹ್ಲಾದ ಅವನು ಸಾಮ ದಾನ ಭೇದ ದಂಡ ಅನ್ನೋ 4 ಉಪಾಯಗಳನ್ನು ತಿಳ್ಕೊಂಡ ಅನ್ನೋದನ್ನ ಗುರುಗಳು ದೃಢ ಮಾಡಿಕೊಂಡ್ರು. ಎಲ್ಲ ಇವನು ಕಲ್ತಿದ್ದಾನೆ, ಸಾಮದಾನ ಭೇದ ದಂಡ ಎಂಬ ಎಲ್ಲ ಉಪಾಯಗಳನ್ನು ಕೂಡ ಈ ಪ್ರಹ್ಲಾದ ತಿಳ್ಕೊಂಡಿದ್ದಾನೆ ಅನ್ನೋದನ್ನ ದೃಢ ಮಾಡಿಕೊಂಡಂತಹ ಗುರುಗಳು ಆ ಪ್ರಹ್ಲಾದನನ್ನ ತಾಯಿಯಾದ ಕಯಾದು ಮೂಲಕವಾಗಿ ಸ್ನಾನ ಅಲಂಕಾರ ಮೊದಲಾದವುಗಳನ್ನೆಲ್ಲ ಮಾಡಿಸಿ ತಂದೆಯಾದ ಹಿರಣ್ಯಕಶಿಪುವಿನ ಮುಂದೆ ತಂದು ತೋರಿಸಿದರು. ತತಯೇನಂ ಗುರುರ್ಜ್ಞಾತ್ವಾ ಜ್ಞಾತಜ್ಞೇಯ ಚತುಷ್ಟಯಂ ದೈತ್ಯೇಂದ್ರಂ ದರ್ಶಯಾಮಾಸ ಮಾತೃಮೃಷ್ಟಮಲಂಕೃತಂ. ಪಾದಯೋಪತಿತಂ ಬಾಲಂ ಪ್ರತಿನಂದ್ಯಾಶಿಷಾಸುರಃ ಪರಿಷ್ವಜ್ಯ ಚಿರಂ ದೋರ್ಭ್ಯಾಂ ಪರಮಾಂ ಆಪನಿರ್ವೃತಿಂ. ಆ ಮಗು
ಪ್ರಹ್ಲಾದ ಬಂದ ಕೂಡಲೇ ತಂದೆಯ ಪಾದಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಅವನು ಬಂದು ಕಾಲಿಗೆ ಬಿದ್ದಾಗ ಹಿರಣ್ಯಕಶಿಪು ಅವನಿಗೆ ಆಶೀರ್ವಾದ ಮಾಡಿ ಅವನನ್ನ ಸಂತೋಷಗೊಳಿಸಿ ಅವನನ್ನ ಬಹಳ ಪ್ರೀತಿಯಿಂದ ಅವನನ್ನು ಆಲಿಂಗನ ಮಾಡಿಕೊಂಡ. ಬಹಳ ಹೊತ್ತಿನವರೆಗೆ ಆಲಿಂಗನ ಮಾಡಿಕೊಂಡ. ಪರಿಶ್ವಜ್ಯ ಚಿರಂ ದೌರ್ಭ್ಯಾಮ್, ದೌರ್ಭ್ಯಾಮ್ ತನ್ನ ಕೈಗಳಿಂದ, ಚಿರಂ ಪರಿಶ್ವಜ್ಯ ಬಹಳ ಹೊತ್ತು ಅವನನ್ನು ಆಲಿಂಗನ ಮಾಡಿಕೊಂಡ, ತಬ್ಬಿಕೊಂಡ. ಅದರಲ್ಲೇ ಆನಂದವನ್ನ ಹೊಂದಿದ ಹಿರಣ್ಯಕಶಿಪು. ಮಗುವಾದ ಪ್ರಹ್ಲಾದನನ್ನ ಬಹಳ ಹೊತ್ತು ತಬ್ಬಿಕೊಂಡು ಆನಂದವನ್ನು ಅನುಭವಿಸಿದ. ಪಾದಯೋ ಪತಿತಂ ಬಾಲಂ ಪ್ರತಿನಂದ್ಯಾಶಿಷಾಸುರಃ ಪರಿಶ್ವಜ್ಯ ಚಿರಂ ದೌರ್ಭ್ಯಾಂ ಪರಮಾಮಾಪ ನಿರ್ವೃತಿಂ. ಆರೋಪ್ಯಾಂಕಂ ಅವಘ್ರಾಯ ಮೂರ್ಧನ್ಯಶ್ರುಕಲಾಂಬುಭಿಃ ಆಸಿಂಚನ್ ವಿಕಸದ್ವಕ್ತ್ರಂ ಇದಮಾಹ ಯುಧಿಷ್ಠಿರ. ಎಲೆ ಯುಧಿಷ್ಠಿರ, ಆ ಹಿರಣ್ಯಕಶಿಪು ಪ್ರಹ್ಲಾದನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಅವನ ನೆತ್ತಿಯನ್ನ ಆಘ್ರಾಣ ಮಾಡಿದ, ತಲೆ ಮೂಸಿ ನೋಡಿದ. ಬಹಳ ಸಂತೋಷ ಆಯಿತು. ಆನಂದದ ಬಾಷ್ಪದಿಂದ ಅವನನ್ನು ತೋಯಿಸಿಬಿಟ್ಟ. ಅಷ್ಟು ಆನಂದದಿಂದ ಕಣ್ಣೀರು ಬರ್ತಾ ಇದೆ. ಸಂತೋಷದಿಂದ ಮುಖ ಎಲ್ಲ ಅರಳಿದೆ. ಮಗುವನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಹಿರಣ್ಯಕಶಿಪು. ಆನಂದ ಬಾಷ್ಪದಿಂದ ಅವನನ್ನು ತೋಯಿಸಿಬಿಟ್ಟಿದ್ದಾನೆ. ಆಸಿಂಚನ್ ವಿಕಸದ್ವಕ್ತ್ರಂ, ಒಳ್ಳೆ ಅರಳಿದ ಮುಖ ಅಂತಹ ಆ ಒಂದು ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಈ ಮುಂದೆ ಹೇಳುವ ಮಾತನ್ನು ಹೇಳ್ತಾ ಇದ್ದಾನೆ. ಆರೋಪ್ಯಾಂಕಮವಘ್ರಾಯ ಮೂರ್ಧನ್ಯಶ್ರುಕಲಾಂಬುಭಿಃ ಆಸಿಂಚನ್ ವಿಕಸದ್ವಕ್ತ್ರಂ ಇದಮಾಹ ಯುಧಿಷ್ಠಿರ. ಪ್ರಹ್ಲಾದಾನುಚ್ಯತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ ಕಾಲೇನೈತಾವತಾಯುಷ್ಮನ್ ಯದಶಿಕ್ಷದ್ಗುರೋರ್ಭವಾನ್. ತಾತ ಪ್ರಹ್ಲಾದ, ಹಿರಣ್ಯಕಶಿಪು ಹೇಳ್ತಾ ಇರೋ ಮಾತಿದು ಪ್ರಹ್ಲಾದನಿಗೆ. ಮಗುವೆ ಪ್ರಹ್ಲಾದನೇ, ಇಷ್ಟು ಕಾಲದವರೆಗೆ ನೀನು ಗುರುಗಳಿಂದ ಏನು ಕಲ್ತಿದ್ದಿ? ನೀನು ಕಲ್ತಿರೋ ವಿಷಯದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ವಿಷಯವನ್ನು ಹೇಳು ನೋಡೋಣ. ಇಷ್ಟು ಕಾಲ ನೀನು ಅಧ್ಯಯನ ಮಾಡಿ ಬಂದಿದ್ದಿ, ಅದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ವಿಷಯವನ್ನ ಹೇಳು. ಏನು ಕಲ್ತಿದ್ದಿ? ನೀನು ಕಲ್ತಿರೋದ್ರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ವಿಷಯ, ಅದನ್ನ ಹೇಳು ಅಂತ ಪ್ರೀತಿಯಿಂದ ಆ ಮಗುವಾದ ಪ್ರಹ್ಲಾದನನ್ನ ತೊಡೆ ಮೇಲೆ ಕೂಡಿಸಿಕೊಂಡಂತಹ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಕೇಳ್ತಾ ಇದ್ದಾನೆ. ಪ್ರಹ್ಲಾದಾನುಚ್ಯತಾಂ ತಾತ ಸ್ವಧೀತಂ ಕಿಂಚಿದುತ್ತಮಂ ಕಾಲೇನೈತಾವತಾಯುಷ್ಮನ್ ಯದಶಿಕ್ಷದ್ಗುರೋರ್ಭವಾನ್. ಅದಕ್ಕೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಪ್ರಹ್ಲಾದ ಉವಾಚ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಇತಿ ಪುಂಸಾರ್ಪಿತಾ ವಿಷ್ಣೌ ಭಕ್ತಿಶ್ಚೇನ್ನವಲಕ್ಷಣಾ
ಕ್ರಿಯತೆ ಭಗವತ್ಯದ್ಧಾ ತನ್ಮನ್ಯೇಧೀತಮುತ್ತಮಂ. ನಾನು ಕಲಿತಿರುವಂತಹ ವಿದ್ಯೆಯಲ್ಲಿ ಅತ್ಯಂತ ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಈ 9 ಲಕ್ಷಣಗಳಿಂದ ಕೂಡಿದ ಭಕ್ತಿಯನ್ನು ಭಗವಂತನಲ್ಲಿ ಚೆನ್ನಾಗಿ ಮಾಡಬೇಕು. ಭಗವಂತನಾದ ಶ್ರೀಮನ್ನಾರಾಯಣನಲ್ಲಿ ಚೆನ್ನಾಗಿ ಈ ರೀತಿ 9 ವಿಧವಾದ ಭಕ್ತಿಗಳನ್ನು ಮಾಡಿ ಸಮರ್ಪಣೆ ಮಾಡಿದಾಗಲೇ ಅದು ಸಾರ್ಥಕವಾಗ್ತದೆ ಜೀವನ. ಯಾವುದದು 9 ವಿಧವಾದ ಭಕ್ತಿ? ಶ್ರವಣಂ, ಕೀರ್ತನಂ, ಆಮೇಲೆ ವಿಷ್ಣೋಃ ಸ್ಮರಣಂ 3ನೇದ್ದು, ಪಾದಸೇವನಂ 4ನೇದ್ದು, ಅರ್ಚನಂ 5ನೇದ್ದು, ವಂದನಂ 6, ದಾಸ್ಯಂ 7, ಸಖ್ಯಂ 8, ಆತ್ಮನಿವೇದನಂ ಇದು 9. ಶ್ರವಣ ಮಾಡಬೇಕು, ಭಗವಂತನ ಮಹಿಮೆಗಳನ್ನು ಕೇಳಬೇಕು. ಕೇಳೋದು, ಅಧ್ಯಯನ ಮಾಡೋದು. ಆಮೇಲೆ ಕೀರ್ತನ, ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡೋದು. ಹರಿಸ್ಮರಣೆ, ಸದಾಕಾಲ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ಪಾದಸೇವನಂ, ಭಗವದ್ಭಕ್ತರ ಪಾದವನ್ನ ಸದಾ ಕಾಣ್ತಾ ಸೇವೆ ಮಾಡಬೇಕು. ಭಗವದ್ಭಕ್ತರ ಪಾದ ಸೇವೆ, ಭಗವದ್ಭಕ್ತರಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದು ಆ ಭಗವದ್ಭಕ್ತರ ಪಾದ ಸೇವೆಯನ್ನು ಮಾಡಬೇಕು. ಅರ್ಚನಂ, ಭಗವಂತನನ್ನ ತುಳಸಿ, ಪುಷ್ಪ ಮೊದಲಾದವುಗಳಿಂದ ಅರ್ಚನೆ ಮಾಡೋದು. ವಂದನಂ, ಭಗವಂತನನ್ನ ಅವನ ಮಹಿಮೆಗಳನ್ನು ಹೊಗಳುವಂತಹ ಸ್ತೋತ್ರಗಳು, ಅವುಗಳಿಂದ ಅವನನ್ನು ಅಭಿವಾದನ ಮಾಡೋದು. ಸ್ತುತಿ, ಅಭಿವಾದನ, ಇದು ವಂದನೆ. ಆಮೇಲೆ ದಾಸ್ಯಂ, ನಾನು ಭಗವಂತನ ದಾಸ, ಅವನು ಒಡೆಯ, ನಾನು ಅವನ ದಾಸ ಅಂತ ತಿಳಿಯೋದು. ಸಖ್ಯಂ, ಭಗವಂತನಲ್ಲಿ ಅತ್ಯಂತವಾದ ಸ್ನೇಹವನ್ನ ಮಾಡಬೇಕು. ಆತ್ಮನಿವೇದನಂ, ಭಗವಂತನನ್ನ ಎಲ್ಲ ಕಡೆಯಲ್ಲೂ ನಿಯಾಮಕನಾಗಿದ್ದಾನೆ ಅಂತ ತಿಳಿಯಬೇಕು. ಕೇವಲ ಸಂಸಾರದಲ್ಲಿ ಮಾತ್ರ ಅಲ್ಲ, ಮೋಕ್ಷದಲ್ಲಿಯೂ ಕೂಡ ನನ್ನೊಳಗೆ ನಿಯಾಮಕನಾಗಿ ಭಗವಂತ ಇದ್ದಾನೆ ಅಂತನ್ನೋ ಸದಾ ತಿಳುವಳಿಕೆ, ಇದು ಆತ್ಮನಿವೇದನ. ಈ ರೀತಿ 9 ವಿಧವಾದ ಭಕ್ತಿಯ 9 ಲಕ್ಷಣಗಳು. ಆ 9 ಲಕ್ಷಣಗಳಿಂದ ಕೂಡಿದ ಭಕ್ತಿಯನ್ನ ಒಬ್ಬ ಭಗವಾನ್ ವಿಷ್ಣುವಿನಲ್ಲಿ ಚೆನ್ನಾಗಿ ಮಾಡಿ ಸಮರ್ಪಿಸಿದರೆ ಆವಾಗಲೇ ಅವನು ಕಲಿತದ್ದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ತನ್ಮನ್ಯೇ ಅಧೀತಂ ಉತ್ತಮಂ, ಅವನು ಕಲಿತದ್ದು ಆವಾಗಲೇ ಅದು ಉತ್ತಮ ಅಂತ ಅನ್ಸ್ಕೊಳ್ತದೆ ಅಂತ ಹೀಗೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಅಂದರೆ ಹಿರಣ್ಯಕಶಿಪುವಿನ ಪ್ರಶ್ನೆ, ನೀನು ಕಲಿತದ್ರಲ್ಲಿ ಯಾವುದು ಉತ್ತಮವಾದದ್ದು ಅದನ್ನು ಹೇಳು, ಯಾವುದಾದ್ರೂ ಒಂದನ್ನು, ಉತ್ತಮವಾದ ಯಾವುದಾದ್ರೂ ಒಂದು ವಿಷಯವನ್ನು ಹೇಳು ಅಂದದ್ದಕ್ಕೆ ನಿಜವಾಗಲೂ ಉತ್ತಮವಾದದ್ದು ಇದು ನವವಿಧವಾದ ಭಕ್ತಿ. ಇದನ್ನು ಭಗವಂತನಲ್ಲಿ ಮಾಡಿ ಸಮರ್ಪಣೆ ಮಾಡಿದರೆ ಅದೇ ಉತ್ತಮ ಅನ್ನೋ ಇದು ನನ್ನ ಅಭಿಪ್ರಾಯ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಇಲ್ಲಿ ಆತ್ಮನಿವೇದನ ಅಂತ ಕೊನೆಯಲ್ಲಿ 9ನೇ ಒಂದು ವಿಧ ಇದೆ. ಆತ್ಮನಿವೇದನ ಅಂತನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ರೀತಿಯಲ್ಲಿ ಅದನ್ನು ತಿಳ್ಕೊಂಡಿದ್ದಾರೆ. ತನ್ನ ಶರೀರವನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಅಂತನ್ನೋ ವಿವರಣೆಯನ್ನು
ಕೆಲವರು ಹೇಳಿದ್ದಾರೆ. ಆತ್ಮನಿವೇದನ, ತನ್ನ ಶರೀರವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ತನ್ನ ಶರೀರವನ್ನು ಮಾತ್ರವೇ ಅಲ್ಲ, ತನ್ನದು ಅಂತ ಏನೇನಿದೆಯೋ ಅದೆಲ್ಲವನ್ನೂ ಸಮರ್ಪಣೆ ಮಾಡಬೇಕು ಅಂತ ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ದಾಸ್ಯ ಅಂತಂದ್ರೂ ಕೂಡ ಇದೇ ಅರ್ಥ. ಹಾಗಾಗಿ ಈ ರೀತಿ ಅರ್ಥವನ್ನು ಮಾಡಿದರೆ ತಪ್ಪೇನಲ್ಲ. ಆದರೆ ದಾಸ್ಯ ಅಂತ ಒಂದು ಬಂದಿದೆ ಹಿಂದೆ, ಅದಕ್ಕೇನರ್ಥ ಹಾಗಾದರೆ? ದಾಸ್ಯದಲ್ಲಿಯೂ ಕೂಡ ಇದೇ ಅಭಿಪ್ರಾಯ. ದಾಸನದ್ದು ಅಂತ ಏನೂ ಇರೋದಿಲ್ಲ, ಎಲ್ಲವೂ ಒಡೆಯನದ್ದೇ. ಪ್ರಭು ದಾಸನನ್ನ ಏನು ಬೇಕಾದರೂ ಮಾಡಬಹುದು, ತ್ಯಾಗ ಮಾಡಬಹುದು, ಬೆಲೆಗೆ ಮಾರಾಟ ಮಾಡಬಹುದು. ಹಾಗಾಗಿ ಎಲ್ಲವೂ ಅವನದ್ದೇ, ಇವಂದೇನೂ ಇಲ್ಲ. ಇದು ದಾಸ್ಯ. ಹಾಗಾಗಿ ಆತ್ಮನಿವೇದನಂ ಅನ್ನೋ ಶಬ್ದಕ್ಕೂ ಕೂಡ ಎಲ್ಲವನ್ನೂ ಭಗವಂತನದ್ದು, ಅವನಿಗೆ ಅರ್ಪಣೆ ಮಾಡಬೇಕು, ಎಲ್ಲವನ್ನೂ ತನ್ನದು ಅನ್ನೋದೇನೇನಿದೆಯೋ ಅದೆಲ್ಲವನ್ನೂ ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಅರ್ಥ ಮಾಡಿದರೆ ಆವಾಗ ಪುನರುಕ್ತಿ ಬರ್ತದೆ ದಾಸ್ಯಕ್ಕೂ ಆತ್ಮನಿವೇದನಕ್ಕೂ. ಅದಕ್ಕೆ ದಾಸ್ಯ ಅಂತಂದರೆ ಕರ್ಮ ಸಮರ್ಪಣೆ, ಆತ್ಮ ಸಮರ್ಪಣೆ ಅಂತಂದರೆ ಶರೀರ ಸಮರ್ಪಣೆ ಅಂತ, ಹೀಗೆ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಪುನರುಕ್ತಿ ಬರ್ಬೋದು ಅಂತ ತಿಳ್ಕೊಂಡು ದಾಸ್ಯಕ್ಕೂ ಆತ್ಮ ಸಮರ್ಪಣೆಗೂ ವ್ಯತ್ಯಾಸ ಏನು ಅಂದರೆ, ದಾಸ್ಯ ಅಂತಂದರೆ ಕರ್ಮ ಸಮರ್ಪಣೆ, ಆತ್ಮ ಸಮರ್ಪಣೆ ಅಂತಂದರೆ ಶರೀರ ಸಮರ್ಪಣೆ ಅಂತ. ಆದರೆ ಶರೀರವನ್ನ ಸಮರ್ಪಣೆ ಮಾಡದೆ ಕೇವಲ ಕರ್ಮ ಸಮರ್ಪಣೆ ಮಾಡಿದರೆ ಅದು ದಾಸ್ಯ ಆಗೋದಿಲ್ಲ. ಅದು ಮಿತ್ರ ಆಗಬಹುದು, ಉಪಕಾರಿ ಅಂತ ಅನಿಸ್ಬೋದು. ಹಾಗಾಗಿ ದಾಸ್ಯ ಅಂತಂದ್ರೆ ಸರ್ವಸ್ವ ಸಮರ್ಪಣೆನೇ. ಆತ್ಮ ಸಮರ್ಪಣೆ ಅಂತಂದ್ರೂ ಕೂಡ ಸರ್ವ ಸಮರ್ಪಣೆ ಅಂತ ಅರ್ಥ ಮಾಡಿದರೆ ಪುನರುಕ್ತಿ ಬಂದೇ ಬರ್ತದೆ. ಮತ್ತೆ ಶರೀರ ಸಮರ್ಪಣೆ ಅಂದ್ರೆ ಏನು? ಶರೀರದ ಎಲ್ಲ ಕರ್ಮಗಳನ್ನು ಭಗವಂತನಿಗಾಗಿ ಮಾಡೋದು, ಎಲ್ಲ ಕರ್ಮಗಳನ್ನು ಅವನಿಗೋಸ್ಕರ ಮಾಡಿ ಅರ್ಪಿಸೋದೇ ಶರೀರ ಸಮರ್ಪಣೆ. ಇದೇ ದಾಸ್ಯ. ಅದರಿಂದ ಪುನರುಕ್ತಿ ಇದ್ದೇ ಇದೆ. ಇದಕ್ಕೋಸ್ಕರ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಅವರೇನು ಹೇಳ್ತಾರೆ ಅಂದರೆ, ಶರೀರ ಸಮರ್ಪಣೆ ಅಂದರೆ ಶರೀರದ ರಕ್ಷಣೆಯ ಭಾರವನ್ನು ಭಗವಂತನಿಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಇರೋದು ಅಂತ. ಈ ರೀತಿ ಶರೀರ ಸಮರ್ಪಣೆಯ ಅರ್ಥವನ್ನ ಅಲ್ಲಿ ಹೇಳಿದ್ದಾರೆ. ಇದು ಕೂಡ ಸರಿಯಲ್ಲ. ತನ್ನ ಶರೀರವನ್ನ ಕಾಪಾಡಲಿಕ್ಕೆ ತಾನು ಪ್ರಯತ್ನ ಮಾಡಬೇಕು. ಭಗವಂತನ ಸೇವೆಗೋಸ್ಕರ ನಾನು 100 ವರ್ಷಗಳ ಆಯುಷ್ಯವನ್ನು ಬಯಸಬೇಕು. ನಾನು ಬದುಕಬೇಕು, ಈ ಶರೀರದಿಂದ ನಾನು ಭಗವಂತನ ಸೇವೆಯನ್ನು ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಶರೀರಗಳನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ನನಗೆ ಶರೀರವೇ ಬೇಡ ಅಂತ ಅನ್ನಬಾರದು ಯಾರು. ಆತ್ಮಾನಂ ಸತತಂ ರಕ್ಷೇತ್ ದಾರೈರಪಿ ಧನೈರಪಿ ಅಂತ ವಿಧಿನೇ ಇದೆ. ತನ್ನ ಶರೀರವನ್ನ ಸದಾ ರಕ್ಷಣೆ ಮಾಡ್ಕೊಳ್ಬೇಕು, ಹೆಂಡತಿ ಮಕ್ಕಳನ್ನ ರಕ್ಷಣೆ ಮಾಡಬೇಕು, ತಾನು ಗಳಿಸಿದ ಹಣವನ್ನ ರಕ್ಷಣೆ ಮಾಡಬೇಕು. ಯಾಕೆ? ಇದೆಲ್ಲ ಭಗವಂತನ ಸೇವೆಗೆ ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಆತ್ಮರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಸುಳ್ಳು ಹೇಳಿದ್ರೂ ಪರವಾಗಿಲ್ಲ ಅಂತ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಶಾಸ್ತ್ರಗಳಲ್ಲಿ ವಾಕ್ಯಗಳಿದ್ದಾವೆ. ವೃತ್ಯರ್ಥೆ ಪ್ರಾಣ ಸಂಕಟೆ ಅಂತ ಬರ್ತದೆ, ಸುಳ್ಳು ಹೇಳಬಹುದು. ಪ್ರಾಣಾತ್ಯಯೇ ಸರ್ವಧನಾಪಹಾರೇ ಅಂತ ಬರ್ತದೆ ಒಂದು ಕಡೆಯಲ್ಲಿ. ಸರ್ವಧನಾಪಹಾರ ಆಗೋ ಸಂದರ್ಭ ಇದೆ, ಪ್ರಾಣ ಹೋಗೋ ಸಂದರ್ಭ ಇದೆ ಅಂತಂದ್ರೆ ಆತ್ಮರಕ್ಷಣೆಗೋಸ್ಕರ ಸುಳ್ಳು ಹೇಳಿದ್ರೂ ದೋಷ ಇಲ್ಲ ಅಂತ ಇಷ್ಟು ಶಾಸ್ತ್ರದಲ್ಲಿ ತನ್ನ ಶರೀರವನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿಕೊಳ್ಳೋದು ತಪ್ಪಲ್ಲ ಅಂತ ಇದೆ. ಇದಕ್ಕೆ ನಾವು ಅನೇಕ ದೃಷ್ಟಾಂತಗಳನ್ನ ಶಾಸ್ತ್ರಗಳಲ್ಲಿ ನೋಡಬಹುದು. ಒಂದ್ಸಲ ದೂರ್ವಾಸ ಮುನಿಗಳು
ತನ್ನ ರಕ್ಷಣೆಗೋಸ್ಕರ ವಿಷ್ಣು ಚಕ್ರ ತನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇರ್ತದೆ. ಆ ಭಗವಂತನ ಚಕ್ರ ತನ್ನನ್ನು ಅಟ್ಟಿಸ್ಕೊಂಡು ಬಂದ್ರೆ ತಮ್ಮನ್ನ ತಾವು ರಕ್ಷಣೆ ಮಾಡಬೇಕು ಅಂತ 1 ವರ್ಷಗಳ ಕಾಲ ಇಡೀ ಬ್ರಹ್ಮಾಂಡ ಸುತ್ತಿದ್ರು ಅವರು, ದೂರ್ವಾಸರು. ಇದು ಆತ್ಮರಕ್ಷಣೆಗೆ ಒಂದು ದೊಡ್ಡ ದೃಷ್ಟಾಂತ. ಇನ್ನು ಪರೀಕ್ಷಿತ್ ರಾಜನು ಕೂಡ ತಕ್ಷಕನಿಂದ ಅವನಿಗೆ ಮರಣ ಬರುತ್ತೆ ಅಂತ ನಿಶ್ಚಯ ಇದ್ದರೂ ಕೂಡ ಇನ್ನು 7 ದಿವಸದಲ್ಲಿ ನನಗೆ ಸಾವು ಖಂಡಿತ, ತಕ್ಷಕ ನನ್ನನ್ನ ಬಂದು ಕಚ್ಚಿ ಸಾಯಿಸ್ತಾನೆ ಅನ್ನೋದು ನಿಶ್ಚಯವಾಗಿದ್ರೂ ಕೂಡ ಆ ಪರೀಕ್ಷಿತ್ ರಾಜ ಏನ್ ಮಾಡಿದ್ದ, ಗಂಗಾ ನದಿಯ ಪ್ರವಾಹದ ಮಧ್ಯದಲ್ಲಿ ಒಂದೇ ಒಂದು ಕಂಬದ ಅರಮನೆಯನ್ನ ಮಾಡಿಕೊಂಡು ಅಲ್ಲಿ ಇದ್ದು ತನ್ನ ರಕ್ಷಣೆಗೆ ತಾನು ಪ್ರಯತ್ನ ಮಾಡಿದ. ಅವನು ಅಪರೋಕ್ಷ ಜ್ಞಾನಿ, ಚರ್ಮ ಶರೀರ ಒಂದು, ಅವನೇನು ಅಜ್ಞಾನಿ ಏನಲ್ಲ. ಆದರೂ ತನ್ನ ಶರೀರ ರಕ್ಷಣೆಗೆ ತಾನು ಪ್ರಯತ್ನ ಮಾಡಿದ. ಹಾಗಾದರೆ ಜ್ಞಾನಿ ತನ್ನ ಶರೀರದ ರಕ್ಷಣೆಗೆ ತಾನು ಬಯಸೋದಿಲ್ಲ ಅಂತನ್ನೋದು ಶಾಸ್ತ್ರಗಳ ಅಭಿಪ್ರಾಯ ಅಲ್ಲ. ಕೆಲವು ಕಡೆಗಿದೆ, ಆ ಥರ ವಾಕ್ಯಗಳು ಇದೆ. ತಥೋ ನ ವಿಜುಗುಪ್ಸತೆ ನಾತ್ಮಾನಂ ಗೋಪ್ತುಮಿಚ್ಛತಿ ಅಂತ ವಾಕ್ಯಗಳಿದ್ದಾವೆ. ಆತ್ಮಾನಂ ಗೋಪ್ತುಮಿಚ್ಛತಿ, ತಮ್ಮನ್ನು ತಾವು ಅಪೇಕ್ಷೆ ಪಡೋದಿಲ್ಲ, ರಕ್ಷಣೆ ಮಾಡ್ಕೊಳ್ಬೇಕು ಅಂತ. ಈ ಶರೀರದಿಂದ ಅವರಿಗೆ ನ ವಿಜುಗುಪ್ಸತೆ ಅಂತೆಲ್ಲ ವಾಕ್ಯಗಳಿದ್ದಾವಲ್ಲ. ಹಾಗಾದರೆ ಅಂದ್ರೆ ಸ್ವತಂತ್ರವಾಗಿ ತಾನು ತನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬಯಸೋದಿಲ್ಲ ಅಂತ ಅರ್ಥ ಅದಕ್ಕೆ. ಅಥವಾ ಅವನಿಗೆ ಈ ಶರೀರ ನಾಶ ಆಗ್ತದೆ ಅನ್ನೋ ಭಯ ಇರೋದಿಲ್ಲ, ಭಗವಂತ ಕಾಪಾಡ್ತಾನೆ ಅನ್ನೋ ವಿಶ್ವಾಸ. ರಕ್ಷತೀತ್ಯೇವ ವಿಶ್ವಾಸ. ಹಂಗಂತ ಹೇಳಿ ಭಗವಂತನೇ ಕಾಪಾಡಲಿ ಅಂದುಕೊಂಡು ತಾನು ಸುಮ್ಮನೆ ಇರೋದಿಲ್ಲ. ಭಗವಂತ ಕಾಪಾಡ್ತಾನೆ ಅನ್ನೋ ವಿಶ್ವಾಸ ಇರ್ತದೆ, ಅಥವಾ ನಾಶವಾಗ್ತದೆ ಅನ್ನೋ ಭಯ ಇರೋದಿಲ್ಲ ಅಂತ ಅಷ್ಟೇ ಅಭಿಪ್ರಾಯ ಆ ವಾಕ್ಯಗಳಿಗೆ. ಹಾಗಂದ ಮಾತ್ರಕ್ಕೆ ಭಗವಂತ ಹೇಗೂ ಕಾಪಾಡ್ತಾನೆ ಅಂತ ತಮ್ಮ ಶರೀರವನ್ನು ತಾವು ರಕ್ಷಣೆ ಮಾಡ್ಕೊಳ್ಳದೆ ಯಾರು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇದ್ರೆ ಭಗವಂತ ಕಾಪಾಡೋದಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಹಾಗಾಗಿ ಶರೀರವನ್ನ ಕಾಪಾಡಲಿಕ್ಕೆ ಪ್ರಯತ್ನ ಮಾಡದೆ ಸುಮ್ಮನೆ ಇರಬೇಕು, ಎಲ್ಲ ಶರೀರದ ರಕ್ಷಣೆಯ ಭಾರವನ್ನು ಭಗವಂತನಿಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಇರಬೇಕು ಅನ್ನೋ ಅರ್ಥ ಸರಿಯಲ್ಲ. ಹಾಗಾದ್ರೆ ಆತ್ಮನಿವೇದನ ಅಂದ್ರೆ ಏನರ್ಥ? ಇದನ್ನ ಮಧ್ವಾಚಾರ್ಯರು ಬ್ರಹ್ಮತರ್ಕದ ವಾಕ್ಯವನ್ನ ಉದಾಹರಿಸಿ ಅದರ ಅರ್ಥವನ್ನ ನಮಗೆ ಕೊಟ್ಟಿದ್ದಾರೆ. ಆತ್ಮಸ್ಥತ್ವೇನ ವೇದನಂ ಆತ್ಮನಿವೇದನಂ ಅಂತ ಅರ್ಥ ಬರೆದಿದ್ದಾರೆ ಆಚಾರ್ಯರು. ಆತ್ಮನಿವೇದನಂ ಅನ್ನೋ ಶಬ್ದಕ್ಕೆ ಆತ್ಮಸ್ಥತ್ವೇನ ವೇದನಂ. ಆತ್ಮಸ್ಥತ್ವೇನ ಅಂದ್ರೆ ನನ್ನೊಳಗೆ ಭಗವಂತ ನಿಯಾಮಕನಾಗಿ ರಕ್ಷಕನಾಗಿ ಸದಾ ಇದ್ದಾನೆ ಅಂತ ತಿಳ್ಕೊಳ್ಳೋದೇನಿದೆ, ಇದು ಆತ್ಮ ನಿವೇದನ. ಆತ್ಮ ನಿವೇದನ, ಆತ್ಮ ಅಂದ್ರೆ ತನ್ನ ಒಳಗೆ ಭಗವಂತ ನಿಯಾಮಕನಾಗಿ ರಕ್ಷಕನಾಗಿ ಇದ್ದಾನೆ ಅಂತ ನಿವೇದನಂ ತಿಳ್ಕೊಳ್ಳೋದು. ಸದಾ ಕಾಲ ನನ್ನೊಳಗೆ ಭಗವಂತ ರಕ್ಷಕನಾಗಿದ್ದಾನೆ, ಅದು ಇಲ್ಲಿ ಮಾತ್ರ ಅಲ್ಲ, ಮೋಕ್ಷದಲ್ಲಿಯೂ ಕೂಡ ಸದಾ ಕಾಲ ನನ್ನೊಳಗೆ ನಿಯಾಮಕನಾಗಿರ್ತಾನೆ ಅಂತ. ಇದಕ್ಕೆ ಆಧಾರ ಬ್ರಹ್ಮತರ್ಕದ ವಾಕ್ಯ. ಮುಕ್ತಸ್ಯಾಪಿ ಮಮಾಂತಸ್ಥೋ ನಿಯಂತೈವ ಹರಿಃ ಸದಾ ಇತಿ ಜ್ಞಾನಂ ಸಮುದ್ದಿಷ್ಟಂ ಸಮ್ಯಗಾತ್ಮನಿವೇದನಂ ಇತಿ ಚ. ಬ್ರಹ್ಮತರ್ಕದಲ್ಲಿ ಆತ್ಮನಿವೇದನ ಅನ್ನೋ ಶಬ್ದಕ್ಕೆ ಸೊಗಸಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಮುಕ್ತಸ್ಯಾಪಿ, ಮುಕ್ತನಾದಾಗಲೂ ನನ್ನೊಳಗೆ ನಿಯಾಮಕನಾಗಿ ಭಗವಂತ ಇದ್ದೇ ಇರ್ತಾನೆ ಅಂತನ್ನೋ ಯಥಾರ್ಥ ಜ್ಞಾನವೇ ಆತ್ಮನಿವೇದನ ಅಂತ ಕರೆಸ್ಕೊಳ್ತದೆ ಅಂತ ಇದು ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆತ್ಮನಿವೇದನಂ ಅಂದ್ರೆ ಹೀಗರ್ಥ, ಸದಾ ನನ್ನೊಳಗೆ ನಿಯಾಮಕನಾಗಿ ಭಗವಂತ ಇದ್ದಾನೆ ಅನ್ನೋ ತಿಳುವಳಿಕೆ ಇರಬೇಕು. ಇದು 9ನೇ ಒಂದು ಭಕ್ತಿಯ ಲಕ್ಷಣ. ಹೀಗೆ 9 ವಿಧವಾದ ಭಕ್ತಿ ಏನಿದೆ, ಇದನ್ನ ಚೆನ್ನಾಗಿ ಭಗವಂತನಲ್ಲಿ ಮಾಡಿ ಆ ಭಗವಂತನಿಗೆ ಸಮರ್ಪಣೆ ಮಾಡೋದು ಏನಿದೆ, ಆವಾಗಲೇ ತಾನು ಕಲಿತದ್ದು ಉತ್ತಮ ಅಂತನ್ನೋದು ನನ್ನ ಅಭಿಪ್ರಾಯ.
ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಆಚಾರ್ಯ ಇತಿ ಪುಂಸಾರ್ಪಿತಾ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣಾ ಕ್ರಿಯತೆ ಭಗವತ್ಯದ್ಧಾ ತನ್ಮನ್ಯೇಧೀತಮುತ್ತಮಂ. சொல்லுங்க. ಆಚಾರ್ಯ ಇಲ್ಲಿ ಒಂದು ಆತ್ಮಸ್ತ್ವೇನ ಎಂಬ ಇದಕ್ಕೆ ಮಂದನಂದಿನಿ ಇಲ್ಲಿ ಬಂದು ವೇದಾನಾಂ ಆತ್ಮನಿವೇದನಂ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಥ ಕೊಡ್ತಾರೆ ಮುಕ್ತಸ್ಯ ಅಪಿ ಮಮ ಅಂಶಸ್ಥೋ ನಿಯಂತ ಏವ ಹರಿಹಿ ಸದಾ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಅದೇ ಬ್ರಹ್ಮತರ್ಕದ ವಾಕ್ಯ. ಮುಕ್ತಸ್ಯಾಪಿ ಮಮಾಂತಸ್ಥೋ ನಿಯಂತ ಇವ ಹರಿಃ ಸದಾ ಇತಿ ಜ್ಞಾನಂ ಸಮುದ್ದಿಷ್ಟಂ ಸಮ್ಯಗಾತ್ಮನಿವೇದನಂ. ಎರಡನೇದು ಅರ್ಥ ಆಯ್ತು. ಅಲ್ಲಿ ಮುಕ್ತ ಬಂದು ನಿಯಂತ್ರಣ ಮಾಡ್ತಾನ ಅಂಬೋದು. ಅಲ್ಲಿ ವೇದಾನ ಆತ್ಮ ನಿವೇದನ ಅಂದ್ರೆ ವೇದದ ಮೂಲವ ಅವ್ನು ತಿಳ್ಕೊಬೇಕು ಅರ್ಥವಾ ಇದು? ಅಲ್ಲಿ ಎಲ್ಲಿದೆ? ಆತ್ಮಸ್ಥತ್ವೇನ ವೇದನಂ ಆತ್ಮನಿವೇದನಂ. ಓಕೆ, ವೇದಾನಾಮ್ ಅಂತ ಎಲ್ಲಿದೆ? ಇಲ್ಲ ವೇದನಂ ತಪ್ಪಾತ ಹೋಯ್ತು ನಾನು. ಓಕೆ, ಅದೇ ತಾನೆ. ಒಂದು ಆತ್ಮಸ್ಥತ್ವೇನ ವೇದನಂ. ವೇದನಂ ಅಂದ್ರೆ ತಿಳ್ಕೊಳ್ಳೋದು. ಆತ್ಮಸ್ಥತ್ವೇನ ತನ್ನೊಳಗೆ ಭಗವಂತ ಇದ್ದಾನೆ ಅಂತನ್ನೋ ವೇದನಂ ತಿಳುವಳಿಕೆ. ಇದು ಆತ್ಮನಿವೇದನಂ. ವೇದನಂ, ನೀ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ವೇದನ ಅಂದ್ರೆ ತಿಳುವಳಿಕೆ, ಚೆನ್ನಾಗಿ ತಿಳ್ಕೊಳ್ಬೇಕು, ವಿಶೇಷವಾಗಿ ತಿಳ್ಕೊಳ್ಬೇಕು. ಆತ್ಮ ಅಂದ್ರೆ ಪರಮಾತ್ಮ ತನ್ನೊಳಗೆ ಅಂತರ್ಯಾಮಿಯಾಗಿ ವಿಶೇಷವಾಗಿ ಸದಾಕಾಲ ಇರ್ತಾನೆ ಅಂತ ನಿವೇದನ ತಿಳ್ಕೊಳ್ಳೋದು. ಇದು ಆತ್ಮ ನಿವೇದನಂ. ಸರ್ವದಾ ನಿಯಾಮಕತ್ವ, ಈ ಜ್ಞಾನವೇ ಆತ್ಮನಿವೇದನ ಅಂತ ಕರೆಸ್ಕೊಳ್ತದೆ. ಮುಕ್ತಿಲಿ ಬಂದು ಅಲ್ಲಿ ಏನ್ ಕೊಡ್ತಾರೆ? ಒಂದು ಎಕ್ಸ್ಟ್ರಾ ಒಂದು ಕೊಡ್ತಾರೆ. ಮೋಕ್ಷದಲ್ಲಿಯೂ ನಿಯಾಮಕನಾಗಿದ್ದಾನೆ, ಇಲ್ಲಿ ಮಾತ್ರ ಅಲ್ಲ. ಮೋಕ್ಷದಲ್ಲಿಯೂ ನನಗೆ ನಿಯಾಮಕನಾಗಿರ್ತಾನೆ ಅಂತ. ಕೆಲವರು ಇಲ್ಲಿ ಮಾತ್ರ ನಮಗೆ ನಿಯಾಮಕ, ಮೋಕ್ಷಕ್ಕೆ ಹೋದ್ಮೇಲೆ ನಾವು ಅವನು ಎಲ್ಲ ಒಂದೇ ಆಗ್ಬಿಡ್ತೇವೆ, ಅವಾಗ ನಮಗೆ ಯಾರು ನಿಯಾಮಕರಾಗಿರೋದಿಲ್ಲ ಅಂತ ಕೆಲವರು ಹೇಳೋದುಂಟು. ಹಾಗಲ್ಲ, ಕೆಲವು ಮತದವರು ಹಾಗೆ ಹೇಳ್ತಾರೆ. ಹಾಗಾಗಿ ನಾವು ಮೋಕ್ಷದಲ್ಲಿಯೂ ನಮಗೆ ನಿಯಾಮಕನಾಗಿರ್ತಾನೆ ಭಗವಂತ ಅಂತ ತಿಳ್ಕೊಳ್ಬೇಕು. ಅದನ್ನು ಬ್ರಹ್ಮತರ್ಕ ಹೇಳಿದೆ. ಮುಕ್ತಸ್ಯಾಪಿ ಮಮಾಂತಸ್ಥೋ ನಿಯಂತೈವ ಹರಿಹಿ ಸದಾ. ನಿಯಾಮಕನಾಗಿ ಅಲ್ಲಿಯೂ ಭಗವಂತ ನಮಗೆ ನಿಯಾಮಕನಾಗೇ ಇರ್ತಾನೆ, ಅಲ್ಲಿಯೂ ನಾವು ಅವನ ದಾಸರಾಗೇ ಇರ್ತೇವೆ. ಆತರ ಯಾರು ಅಯ್ಯಂಗಾರ ಹೇಳ್ತಾರೆ, ಸಮವ ಇಡ್ತಾನೆ ಹೇಳ್ತಾರೆ ಅವರು. ಯಾರು ಹೇಳ್ತಾರೆ ಆತರ ಒಂದು ಮುಕ್ತಿ ಹೋದ ಮೇಲೆ ನಮಗೆ ನಿಯಂತ್ರಣ ಇಲ್ಲ ಎಂಬ ಮಾತನ್ನು? ಯಾವ ಮತ? ಅದ್ವೈತಿಗಳೇ ಹೇಳುತ್ತಾರಲ್ವ, ನಾವು ಮುಕ್ತರಾಗೋದು ಅಂದ್ರೆ ಬ್ರಹ್ಮನೇ ಆಗಿಬಿಡೋದು, ಅವನ ಅಧೀನಕ್ಕೆ ನಾವು ಒಳಪಡೋದಿಲ್ಲ. ಓಕೆ, ಆಯ್ತಾ ಸರ್? ಅದ್ವೈತಗಳಿಗೆ ಒಂದೇ ಆಗ್ತಾರಲ್ಲ ಗುರುಗಳೇ? ಒಂದೇ ಆಗೋದು. ಕೂಡ ಈಗ ಸಂಸಾರದಲ್ಲಿ ನಿಯಂತ್ರತ್ವ ಒಪ್ತಾರೆ, ಅದು ವ್ಯಾವಹಾರಿಕ ಅಂತ ಹೇಳ್ತಾರೆ. ಅವ್ರದ್ದು ಸ್ವಲ್ಪ ಬೇರೆ ರೀತಿ ವ್ಯಾವಹಾರಿಕ. ವಿಶಿಷ್ಟಾದ್ವೈತಿಗಳು ಹೀಗೆ ಹೇಳ್ತಾರಲ್ಲ, ಇಲ್ಲಿ ಬೇರೆ ಮೋಕ್ಷದಲ್ಲಿ ಹೋದ್ಮೇಲೆ ಎಲ್ಲ ಒಂದೇ ಆಗ್ತಾರೆ ಅಂತ ಅವರು. ಹೌದು, ಹಾಗೆ ಅಂತ ಅಂತಾರೆ. ಅದು ಕರೆಕ್ಟ್ ಏನಿದೆ, ವಾಕ್ಯ ಏನಿದೆ ಅನ್ನೋದನ್ನು ನೋಡ್ಬೇಕು. ಸರಿ ಸರಿ. ಸಾಧಾರಣವಾಗಿ ಒಂದು ಮಾತಿದೆ ಹಾಗೆ ಹೇಳ್ತಾರೆ ಅಂತ. ಅದ್ವೈತಿಗಳು ನಾನು ಅವನು ಒಂದೇ ಅಂತ ಹೇಳ್ತಾರೆ. ಅವರು ವಿಶಿಷ್ಟಾದ್ವೈತಿಗಳು ಇಲ್ಲಿ ಮಾತ್ರ ಬೇರೆ, ಅಲ್ಲಿ ಹೋದ ಮೇಲೆ ಒಂದೇ ಅಂತ ಹೇಳ್ತಾರೆ ಅಂತ. ಹೀಗೆ ಸಮವಾಗಿರ್ತಾರೆ. ನಾವು ಬಂದು ದೇವ್ರನ್ನ ಬಂದು ವಿಷ್ಣುನ ಬಂದು ಪೂಜೆ ಮಾಡಬೇಕು ಅನ್ನೋ ಮಾತಾಡ್ತಾರೆ. ಸಮ ಆದರೆ ಪೂಜೆ ಯಾಕೆ ಮಾಡಬೇಕು ಅರ್ಥಲ್ಲ, ಅದು ಅವರೋಡ ಇದು ಇದೆ ಅನ್ನೋ ಪ್ರಶ್ನೆ ಬರ್ತದೆ. ಹಾಗೆ ಆದ್ರೆ ಹಾಗಲ್ಲ, ಅದು ಸ್ವಲ್ಪ ಏನೋ ವ್ಯತ್ಯಾಸ ಇದೆ ಅವರ ಮತದಲ್ಲಿ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಅವ್ರ ವಾಕ್ಯಗಳನ್ನು ನೋಡಿದಾಗ ಗೊತ್ತಾಗ್ತದೆ.
ನಾರದ ಉವಾಚ ನಿಶಮ್ಯೈತತ್ ಸುತವಚೋ ಹಿರಣ್ಯಕಶಿಪುಸ್ತದಾ ಗುರುಪುತ್ರಂ ಉವಾಚೇದಂ ವೃಷಾ ಪ್ರಸ್ಫುರಿತಾಧರಃ. ಈ ಮಾತನ್ನ ಕೇಳಿ ಹಿರಣ್ಯಕಶಿಪುವಿಗೆ ಕೋಪ ಬಂದುಬಿಡ್ತು. ನಾರದರು ಹೇಳ್ತಾ ಇದ್ದಾರೆ, ಈ ಪ್ರಹ್ಲಾದ ಹೇಳಿದ ನವವಿಧವಾದ ಭಕ್ತಿಯ ಬಗ್ಗೆ ಕೇಳಿದ ತಕ್ಷಣದಲ್ಲೇ ಕೋಪದಿಂದ ತುಟಿ ಅದರ್ತಾ ಇದೆ ಹಿರಣ್ಯಕಶಿಪುದು. ಕರೆದಂತೆ ಗುರುಗಳಾದ ಆ ಶುಕ್ರಾಚಾರ್ಯರ ಮಕ್ಕಳನ್ನ, ಚಂಡ ಮತ್ತು ಮರ್ಕ ಇಬ್ಬರನ್ನ. ಗುರುಪುತ್ರಂ ಉವಾಚ ಋಷಾ ಪ್ರಸ್ಫುರಿತಾಧರ, ತುಟಿ ಅಲುಗಾಡ್ತಾ ಇದೆ, ಕೋಪ ಬಂದಿದೆ. ಅವರನ್ನ ಕರೆದು ಹೇಳ್ತಾ ಇದ್ದಾನೆ. ನಿಶಮ್ಮೇ ತತ್ ಸುತವಚೋ ಹಿರಣ್ಯಕಶಿಪುಸ್ತದಾ ಗುರುಪುತ್ರಮುವಾಚೇದಂ ವೃಷಾ ಪ್ರಸ್ಫುರಿತಾಧರಃ. ಹಿರಣ್ಯಕಶಿಪುರುವಾಚ ಬ್ರಹ್ಮಬಂಧೋ ಕಿಮೇತತ್ತೇ ವಿಪಕ್ಷಂ ಶ್ರಯತಾ ಸತಾ ಅಸಾರಂ ಗ್ರಾಹಿತೋ ಬಾಲೋ ಮಮಾನಾದೃತ್ಯ ದುರ್ಮತೆ ಮಾಮನಾದೃತ್ಯ ದುರ್ಮತೆ. ಹಿರಣ್ಯಕಶಿಪು ಆ ಗುರುಪುತ್ರರನ್ನ ಕರೆದು ಬ್ರಹ್ಮಬಂಧೋ ಅಂತಾನೆ. ಬ್ರಹ್ಮಬಂಧುಗಳು ಅಂದ್ರೆ ಬ್ರಾಹ್ಮಣ್ಯವನ್ನ ಕಳ್ಕೊಂಡಂತಹ ದುರ್ಬುದ್ಧಿಯಾದ ಬ್ರಾಹ್ಮಣರೇ ಅಂತ ಅರ್ಥ. ಬ್ರಾಹ್ಮಣ ಅಧಮರೇ, ಬ್ರಾಹ್ಮಣ ಅಧಮರೇ, ಏನ್ ಹೇಳಿಕೊಟ್ಟಿದ್ದೀರಿ ನೀವು? ಏನಿದು? ಕಿಮೇತತ್, ನನ್ನನ್ನ ಧಿಕ್ಕಾರ ಮಾಡಿ ದುಷ್ಟನಾದಂತಹ ಶತ್ರುಪಕ್ಷವನ್ನ ಆಶ್ರಯಿಸಿ ಈ ಮಗುವಿಗೆ ಏನೂ ಸಾರ ಇಲ್ಲದೆ ಇರುವಂತಹ ಅಸಾರಂ ಆ ವಿಷ್ಣು ಭಕ್ತಿಯನ್ನು ಕಲಿಸಿದ್ದೀರೇನು ಅಂತ ಆ ಬ್ರಾಹ್ಮಣರಿಗೆ ಕೇಳ್ತಾ ಇದ್ದಾನೆ. ಅಸಾರಂ ಗ್ರಾಹಿತೋ ಬಾಲೋ, ಸಾರ ಇಲ್ಲದೆ ಇರುವಂಥದ್ದು ಅದು ವಿಷ್ಣು ಭಕ್ತಿ. ಅಸಾರಂ, ಅಂತಹ ಅಸಾರಂ ಗ್ರಾಹಿತ, ಸಾರ ಇಲ್ಲದೆ ಇರೋ ವಿಷ್ಣು ಭಕ್ತಿಯನ್ನು ಹೇಳಿಕೊಟ್ಟಿದ್ದೀರೇನು? ಮಾಂ ಅನಾದೃತ್ಯ, ನನ್ನನ್ನು ಅನಾದರ ಮಾಡಿ. ಯಾಕೆಂದ್ರೆ ನನ್ನ ಬಗ್ಗೆನೇ ಹೇಳಬೇಕಾಗಿತ್ತು ನೀವು. ನಾನೇ ಸರ್ವೋತ್ತಮ, ಎಲ್ರಿಗೂ ನಾನೇ ಒಡೆಯ. ಅದನ್ನು ಹೇಳಿಕೊಡೋದು ಬಿಟ್ಟು ನನ್ನನ್ನ ಅನಾದರ ಮಾಡಿ, ನನ್ನನ್ನ ಧಿಕ್ಕಾರ ಮಾಡಿ ಆ ಶತ್ರು ಪಕ್ಷವನ್ನ ಆಶ್ರಯಿಸಿಕೊಂಡಿದ್ದೀರಿ ನೀವು. ವಿಪಕ್ಷಂ ಶ್ರಯತ, ನನ್ನ ಶತ್ರುವಿನ ಪಕ್ಷವನ್ನ ನೀವು ಅನುಸರಣೆ ಮಾಡ್ತಾ ನನ್ನನ್ನ ಧಿಕ್ಕಾರ ಮಾಡಿ ನನ್ನ ಶತ್ರುವಾದ ಆ ವಿಷ್ಣುವಿನ ಭಕ್ತಿಯನ್ನ, ಅಸಾರವಾದ ಆ ವಿಷ್ಣು ಭಕ್ತಿಯನ್ನು ಅವನಿಗೆ ಹೇಳಿಕೊಟ್ಟಿದ್ದೀರಾ? ಏನಿದು? ಏನ್ ಕಲಿಸಿದ್ದೀರಿ ನನ್ನ ಮಗುಗೆ? ದುರ್ಮತೆ, ದುರ್ಬುದ್ಧಿಯವರೇ ಅಂತ ಆ ಗುರುಪುತ್ರನಿಗೆ ಬೈದು ಕೇಳ್ತಾ ಇದ್ದಾನೆ. ಬ್ರಹ್ಮಬಂಧೋ ಕಿಮೇ ತತ್ತೇ ವಿಪಕ್ಷಂ ಶ್ರಯತಾ ಸತಾ ಅಸಾರಂ ಗ್ರಾಹಿತೋ ಬಾಲೋ ಮಾಂ ಅನಾದೃತ್ಯ ದುರ್ಮತೆ. ಸಂತಿಹ್ಯ ಸಾಧವೋ ಲೋಕೆ ದುರ್ಮೈತ್ರಾಶ್ಛದ್ಮವೇಷಿಣಃ ತೇಷಾಮುದೇತ್ಯಘಂ ಕಾಲೇ ರೋಗಪಾತಕಿನಾಮಿವ. ಲೋಕದಲ್ಲಿ ಕೆಲವರು ನೀಚರಿರ್ತಾರೆ, ಕಪಟ ವೇಷವನ್ನ ಧಾರಣೆ ಮಾಡಿ ಸ್ನೇಹಿತರನ್ನು ಕೂಡ ವಂಚನೆ ಮಾಡ್ತಕ್ಕಂಥವ್ರು. ಮೇಲ್ನೋಟಕ್ಕೆ ಒಳ್ಳೆ ಸ್ನೇಹಿತರಂತೆ ವರ್ತನೆ ಮಾಡ್ತಾರೆ, ವೇಷಧಾರಣೆ ಮಾಡಿರ್ತಾರೆ, ಒಳಗೆ ಕಪಟ. ಮೇಲ್ನೋಟಕ್ಕೆ ಆ ಕಪಟ ಗೊತ್ತಾಗೋದಿಲ್ಲ.
ಆದರೆ ಕಾಲ ಅಂತನ್ನೋದು ಅದು ಅವರ ಬುದ್ಧಿಯನ್ನ ಹೊರಗೆಳೆದು ಬಿಡ್ತದೆ. ಒಂದ್ಸಲ ಪಾತಕಿಗಳಿಗೆ ಅವರು ಮಾಡಿದ ಪಾಪ ಅನುಭವಿಸೋ ಕಾಲ ಬಂತೋ, ಅವರು ಮಾಡಿದ ಪಾಪ ಹೆಚ್ಚು ಕಾಲ ಅವರನ್ನ ಗುಟ್ಟಲ್ಲಿ ಇಟ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಅದನ್ನು ಅನುಭವಿಸೋ ಕಾಲ ಬಂದಾಗ ರೋಗ ಬಂದು ಬಿಡ್ತದೆ ಅವರಿಗೆ. ಪಾಪ ಮಾಡಿದವರಿಗೆ ಎಷ್ಟು ದಿವಸ ಸುಖವಾಗಿರ್ತಾರೆ ಪಾಪಿಗಳು. ಅದನ್ನು ಅನುಭವಿಸೋ ಕಾಲ ಬಂತೋ ದೊಡ್ಡ ರೋಗ ಬರ್ತದೆ ಅವರಿಗೆ. ಅದು ಗೊತ್ತು ಮಾಡಿಸ್ಬಿಡ್ತದೆ, ಅವರ ಪಾಪವನ್ನ ಗೊತ್ತು ಮಾಡಿಸ್ಬಿಡ್ತದೆ ಅದು ಎಲ್ರಿಗೂ. ಮೊದಲು ಗೊತ್ತಿರೋದಿಲ್ಲ ಅವ್ರು ಪಾಪ ಮಾಡಿರ್ತಾರೆ ಅಂತ. ಛದ್ಮ ವೇಷಿಗಳಾಗಿ ಮೇಲ್ನೋಟಕ್ಕೆ ಸಮಾಜ ಸುಧಾರಕರಂತೆ ನಡ್ಕೊಳ್ತಾರೆ, ಪಾಪ ಮಾಡ್ತಾ ಇರ್ತಾರೆ ಒಳಗೆ, ಯಾರಿಗೂ ಗೊತ್ತಾಗಿರೋದಿಲ್ಲ. ಆದ್ರೆ ಆ ಪಾಪ ಎಷ್ಟು ದಿವಸ ಗುಟ್ಟಾಗಿರ್ತದೆ, ಒಂದ್ ದಿವಸ ಅವರಿಗೆ ರೋಗ ರೂಪದಲ್ಲಿ ಕಾಣಿಸ್ಕೊಳ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ ಅವ್ರು ಮಾಡಿದ ಪಾಪ. ಅಂತಹ ನೀಚರು ಲೋಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಕಪಟ ವೇಷ ಧಾರಣೆ ಮಾಡೋರು, ಗೆಳೆಯರನ್ನ ವಂಚನೆ ಮಾಡೋರು. ಅಂತಹ ವ್ಯಕ್ತಿಗಳಲ್ಲಿ ನೀನು ಒಬ್ಬ ಅಂತ ಬೈತಾ ಇದ್ದಾನೆ. ಅವರ ಮನಸ್ಸಿನಲ್ಲಿರ್ತಕ್ಕಂತಹ ದ್ರೋಹ ಬುದ್ಧಿ, ನಿಗೂಢವಾಗಿರ್ತಕ್ಕಂತಹ ದ್ರೋಹ ಬುದ್ಧಿ ಆ ಸಮಯ ಬಂದಾಗ ವ್ಯಕ್ತ ಆಗಿಬಿಡುತ್ತೆ. ಬಹಳ ದಿವಸ ಗುಟ್ಟಾಗಿರೋದಿಲ್ಲ ಅದು. ಇವತ್ತು ಗೊತ್ತಾಯ್ತು ನಿಮ್ದು ದುರ್ಬುದ್ಧಿ. ಅಂಥವರಲ್ಲಿ ನೀವು ಒಬ್ರು. ನೀವು ಮಾಡಿದ ಆ ಒಂದು ಕೆಟ್ಟ ಬುದ್ಧಿ ಈಗ ಗೊತ್ತಾಯ್ತು ನನಗೆ ನೀವು ಸಹಾಯ ಮಾಡ್ತೀರಿ ಅಂತ ವೇಷ ಹಾಕೊಂಡು ನನ್ನ ದುಡ್ಡು ಇಸ್ಕೊಂಡು ನನ್ನತ್ರ ನನ್ನನ್ನು ಆಶ್ರಯಿಸಿ ನನ್ನ ಶತ್ರು ಪಕ್ಷದ ಕಡೆಗೆ ನೀವು ವಾಲಿದ್ದೀರಿ. ನನ್ನ ಶತ್ರು ಪಕ್ಷವನ್ನ ಹೊಗಳ್ತಾ ಅವನಿಗೆ ಆ ಶತ್ರುವಿನ ಮಹಿಮೆಯನ್ನು ಹೇಳ್ಕೊಡ್ತಾ ಇದ್ದೀರಿ. ಆದ್ರಿಂದ ಗೂಢ ಕಪಟ ವೇಷಧಾರಣೆ ಮಾಡಿರ್ತಕ್ಕಂತಹ ಮಿತ್ರರಿದ್ದಂತೆ ಲೋಕದಲ್ಲಿ ಬಹಳ ಜನ ಇದ್ದಾರಲ್ಲ, ಅದ್ರಲ್ಲಿ ನೀವು ಒಬ್ರು. ಸಂತಿಕ್ಷ್ಯ ಸಾಧವೋ ಲೋಕೆ ದುರ್ಮೈತ್ರಾಶ್ಛದ್ಮವೇಷಿಣಃ ತೇಷಾಮುದೇತ್ಯಘಂ ಕಾಲೇ ರೋಗಪಾತಕಿನಾಮಿವ. ಹೀಗೆ ಹಿರಣ್ಯಕಶಿಪು ಆ ಬ್ರಾಹ್ಮಣರಿಗೆ ಬೈದಾಗ ಗುರುಪುತ್ರ ಹೇಳ್ತಾ ಇದ್ದಾನೆ ಮುಂದಿನ ಮಾತು. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಮಾತನ್ನು ಕೂಡ ನಾವು ಇದ್ದು ಬೆಳಾದ ಕೂಡ ನೋಡಿಲ್ಲ ಸರ್. ಮಹಾಭಾರತದಲ್ಲಿ ವಿವಾಹ ಸುಪ್ರತೀಕಲ್ಲಿ ಒಂದು ಈ ತರ ಕಪಟ ಹಾಕಿಟ್ಟು ಮಾಡ್ತಾರೆ. ಇಲ್ಲಿ ಎಕ್ಸ್ಟ್ರಾ ಒಂದು ಪಾಯಿಂಟ್ ಸಿಕ್ಕಿತ್ತು. ಆ ಕಪಟ ವೇಷ ಬಂದು ಪಾಪ ಪುಣ್ಯ